ಪುರುಷ ಬ್ರಹ್ಮ ವಿರಂಚಿಯೋ ಮಹಾನ್ಮರುತ ಮುಖ್ಯ ಪ್ರಾಣ ಧೃತಿ ಸ್ಮೃತಿ ಗುರುವರ ಮಹಾಧ್ಯಾತ ಬಲ ವಿಜ್ಞಾತ ವಿಖ್ಯಾತ ಗರಳ ಭೂಭವ ರೋಗ ಭೇಷಜ ಸ್ವರವರಣ ವೇದಸ್ಥ ಜೀವೇಶ್ವರ ವಿಭೀಷಣ ವಿಶ್ವಚೇಷ್ಠ ಕವಿತ ಭಯ ಭೀಮಾ ಸ್ಮರಾಮಿ ಭವ ಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸ್ವಾನುರಾಗಾವಲೋಕನಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಬೃಹತ್ತಾರತಮ್ಯ ಸಂಧಿ ಪದ್ಯ 6. ಪುರುಷ ಬ್ರಹ್ಮ ವಿರಿಂಚಿ ಮಹಾಸ್ಮರುತ ಮುಖ್ಯ ಪ್ರಾಣ ಧೃತ ಸ್ಮೃತಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಚಾರ್ಯರು ಬ್ರಹ್ಮದೇವರು, ವಾಯುದೇವರು ಅವರ ಅವತಾರ ವಿಶೇಷಗಳನ್ನು, ಜೀವಕೋಟಿಯಲ್ಲಿ ಉತ್ತಮರಾದ ಶ್ರೀ ಬ್ರಹ್ಮವಾಯುಗಳ ರೂಪ ಮತ್ತು ನಾಮ ವಿಶೇಷಗಳನ್ನು ತಿಳಿಸುತ್ತಾರೆ. ಶ್ರೀ ಬ್ರಹ್ಮದೇವರಿಗೆ 4 ರೂಪಗಳು. ಪದ್ಮ ಸೃಷ್ಟಿಗೆ ಮುಂಚೆ ಶ್ರೀ ವಾಸುದೇವನಿಂದ ಮಾಯಾದೇವಿಯಲ್ಲಿ ಪುರುಷ ನಾಮಕ ಬ್ರಹ್ಮದೇವರ ಉತ್ಪತ್ತಿ. ಈ ರೂಪವೇ ಬ್ರಹ್ಮಾಂಡಕ್ಕೆ ಅಭಿಮಾನ ರೂಪವು. ವಿರಿಂಚಿ ಎಂಬ ಹೆಸರಿನಿಂದ ಶಾಂತಿಪತಿ ಅನಿರುದ್ಧನಿಂದ ಸ್ಥೂಲ ದೇಹದಲ್ಲಿ ಉತ್ಪತ್ತಿ. ಪದ್ಮನಾಭರು ನಾಮಕ ಶ್ರೀಹರಿಯಿಂದ ಸುವರ್ಣಾತ್ಮಕವಾದ ನಾಭಿ ಕಮಲದಲ್ಲಿ ಹಿರಣ್ಯಗರ್ಭ ನಾಮಕರಾಗಿ ಬ್ರಹ್ಮನೆಂಬ ಹೆಸರಿನಿಂದ ಉತ್ಪತ್ತಿ. ಮಹತ್ತತ್ವಕ್ಕೆ ಅಭಿಮಾನಿಗಳಾದ್ದರಿಂದ ಮಹಾನ್ ಎಂದು ಹೆಸರು. ಹೀಗೆ ಶ್ರೀಹರಿಯ ವಿರಾಟ್ ದೇಹಗತ, ಮಹತ್ತತ್ವ ದೇಹಗತ, ನಾಭಿ ಕಮಲಗತ ರೂಪಗಳು ಬ್ರಹ್ಮದೇವರಿಗೆ. ಇನ್ನು ಮುಖ್ಯ ಪ್ರಾಣರಾದ ಶ್ರೀ ವಾಯುದೇವರ ನಾಮ ವಿಶೇಷಗಳನ್ನು ತಿಳಿಸುತ್ತಾರೆ. 49 ಮರುದ್ಗಣಗಳಿಗೆ ಅಧಿಪತಿಗಳಾಗಿ ಕ್ರಿಯಾ ಪ್ರವರ್ತಕರಾಗಿರುವ ಮುಖ್ಯ ಪ್ರಾಣರಿಗೆ ಮರುತನೆಂದು ಹೆಸರು. ಪ್ರಧಾನ ವಾಯುವಾಗಿದ್ದು ಶ್ರೀಹರಿಯ ಪ್ರಥಮಾಂಗಭೂತರಾದ ಮುಖ್ಯ ಪ್ರಾಣ ಎಂಬ ಅಭಿಮದಾನ. ಶ್ರೀಹರಿಯ ಮುಖ್ಯ ಪ್ರತೀಕರು ಶ್ರೀರಮಾನಂತರ. ಮಹಾಧೈರ್ಯಶಾಲಿಗಳಾದ್ದರಿಂದ ಧೃತಿನಾಮಕರು. ಮಹಾಪ್ರಳಯ ಕಾಲದಲ್ಲಿಯೂ ಭಗವದ್ ವಿಷಯದಲ್ಲಿ ಜಾಗೃತರಾಗಿದ್ದು ಅತಿರೋಹಿತ ಜ್ಞಾನಯುಕ್ತರಾದ್ದರಿಂದ ಸ್ಮೃತಿ ನಾಮಕರು. ಅವರಿಗೆ ಭಗವದ್ ವಿಷಯಗಳಲ್ಲಿ ತಿರೋಧಾನವೆಂಬ ಮರವೆಯೇ ಇಲ್ಲ. ಗರುಡ ಶೇಷಾದಿಗಳಿಗೆ ಗುರುಸ್ಥಾನಾಪನ್ನರಾದ್ದರಿಂದ ಗುರುವರರು. ತ್ರೈಲೋಕ್ಯಾಚಾರ್ಯರು ಮುಖ್ಯ ಪ್ರಾಣರು. ರುದ್ರಾದಿ ದೇವತಾ ವರ್ಗಕ್ಕೆ ಧ್ಯಾನಕ ವಿಷಯಕರಾದ್ದರಿಂದ ಮಹಾಧ್ಯಾತರು. ನಿಸ್ಸೀಮ ಬಲಶಾಲಿಗಳಾದ್ದರಿಂದ ಬಲನಾಮಕರು. ಜಗದ್ವಿಷಯಕವಾದ ಜ್ಞಾನವನ್ನು, ಸಕಲ ಜೀವರ ಸ್ವರೂಪ ಯೋಗ್ಯತೆಯನ್ನು ಸಾಕಲ್ಯೇನ ಬಲ್ಲವರಾದ್ದರಿಂದ ವಿಜ್ಞಾತರು. ವಿಜ್ಞಾನ ತತ್ವಕ್ಕೆ ಅಭಿಮಾನಿಗಳು. ಜಗತ್ಪ್ರಸಿದ್ಧರು, ಜಗತ್ರಾಣರು ಆದ್ದರಿಂದ ವಿಖ್ಯಾತರು. ಸಮುದ್ರ ಮಥನ ಕಾಲದಲ್ಲಿ ಪ್ರಪ್ರಥಮವಾಗಿ ಹುಟ್ಟಿದ ಹಾಲಾಹಲ ವಿಷವನ್ನು ಶ್ರೀಹರಿಯ ಆಜ್ಞೆಯಂತೆ ಸುವರ್ಣ ಪಾತ್ರೆಯಲ್ಲಿ ಸಂಗ್ರಹಿಸಿ ಪಾನ ಮಾಡಿದವರು. ಆ ಭಯಂಕರ ವಿಷವು ಕಲಿ ಸ್ವರೂಪಭೂತವಾದದ್ದು. ಆ ಖಣಾಶ್ಮ ಸಮರಾದ ಶ್ರೀ ವಾಯುದೇವರೊಬ್ಬರೇ ಇದನ್ನು ನಿಗ್ರಹಿಸಲು ಸಮರ್ಥರು. ಇದರಿಂದ ಗರಳ ಭುಕ್ ಎಂಬ ಖ್ಯಾತನಾಮರಾದವರು. ಗರಳ ಅಂದರೆ ವಿಷ, ಭುಕ್ ಎಂದರೆ ಪಾನ ಮಾಡಿದವರು. ಜನನ ಮರಣಾಖ್ಯರಾದ ಸಂಸಾರವೆಂಬ ಮಹಾವ್ಯಾಧಿಗೆ ವೈದ್ಯರಂತಿರುವವರು. ಶ್ರೀಹರಿಯ ಕೃಪೆಯಿಂದ ಸಂಸಾರ ಸಾಗರವನ್ನು ದಾಟಿಸಿ ಮೋಕ್ಷ ಪ್ರಾಪ್ತಿಗೆ ಶ್ರೀಹರಿಯಲ್ಲಿ ಪ್ರಾರ್ಥಿಸುವವರು. ಇದರಿಂದ ಭವರೋಗ ಭೇಷಜರು. ಭವ ಎಂದರೆ ಸಂಸಾರ, ರೋಗ ಎಂದರೆ ಮಹಾವ್ಯಾಧಿ, ಭೇಷಜ ಎಂದರೆ ವೈದ್ಯ. ಶ್ರೀ ಲಕ್ಷ್ಮೀನಾರಾಯಣರ ತರುವಾಯ ಸರ್ವ ಶಬ್ದ, ಸ್ವರ, ವರ್ಣ, ವೇದ ಪ್ರತಿಪಾದ್ಯನೂ ಬಳಿತ್ಥಾದಿ ಸೂಕ್ತಗಳಿಂದ ಸ್ತುತ್ಯರು. ಇದರಿಂದ ಸ್ವರ, ವರ್ಣ, ವೇದಸ್ಥರೆನಿಸಿರುತ್ತಾರೆ. ಜೀವೋತ್ತಮರಾದ್ದರಿಂದ ಜೀವೇಶ್ವರರು. ಶ್ರೀ ಲಕ್ಷ್ಮೀನಾರಾಯಣರ ವ್ಯತಿರಿಕ್ತ ಸಕಲ ತ್ರಿವಿಧ ಜೀವವರ್ಗಕ್ಕೂ ಪ್ರಭುಗಳು. ದೈತ್ಯರ ಭಾಗಕ್ಕೆ ಅತಿ ಭಯಂಕರ ಸ್ವರೂಪರು.
ವನಜ ಕುಲ ವಿದಾರಣರಾದ್ದರಿಂದ ವಿಭೀಷಣ ನಾಮಕರು. ಭೀಷಣ ಎಂದರೆ ಭಯಂಕರ, ಸ್ವರೂಪ ವಿಶೇಷವಾಗಿ. ಇಲ್ಲಿ ಸರ್ವ ಜಗತ್ರಾಣರಾಗಿ ಸರ್ವಚೇತನರ ಸ್ಥೂಲ ದೇಹಗತ ಇಂದ್ರಿಯಗಳಲ್ಲಿ ತತ್ವ ವ್ಯಾಪಾರಗಳನ್ನು ತತ್ವ ದೇವತೆಗಳ ದ್ವಾರ ಮಾಡಿಸುತ್ತಿರುವ ಶ್ವಾಸಪತಿಗಳು. ಆದ್ದರಿಂದ ವಿಶ್ವಚೇಷ್ಟಕರು. ಯಾವ ದೈತ್ಯರಿಂದಲೂ ಇವರಿಗೆ ಭಯವೆಂಬುದೇ ಇಲ್ಲ. ಇದರಿಂದ ಭಯವಿದೂರರು. ಭೀತ ಭಯ ನಾಮಕರು. ಭ್ರಮ ಸಕಲಾನಿಯೋನ ಎಂಬ ಉತ್ಪತ್ತಿ ಕ್ರಮದಿಂದ ಸರ್ವ ಪ್ರಮಾಣಕ್ಕೆ ಆಧಾರರು. ಇದರಿಂದ ಭೀಮ ನಾಮಕರು. ಅಲ್ಲದೆ ಭಕ್ತಿ, ಜ್ಞಾನ, ವೈರಾಗ್ಯ, ಬುದ್ಧಿ, ಸ್ಮೃತಿ, ಧೈರ್ಯ, ಸ್ಥೈರ್ಯ, ಯೋಗ, ಪ್ರಾಣ, ಬಲ ಎಂಬ ದಶಗುಣ ಸ್ವರೂಪರು ಭೀಮಸೇನ ದೇವರು. ಇವು 10 ಭೀಮಸೇನ ದೇವರ ಸ್ವರೂಪಭೂತ ಗುಣಗಳು. ಇದಕ್ಕೆ ಶ್ರೀಮನ್ ಮಹಾಭಾರತ ನಿರ್ಣಯದ 2ನೇ ಅಧ್ಯಾಯದ ಶ್ಲೋಕವು ಪ್ರಮಾಣವು. ಭಕ್ತಿರ್ಜ್ಞಾನಂ ಸ ವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಮೃತಿ ಯೋಗ ಪ್ರಾಣೋ ಬಲಂಚೈವ ವೃಕೋದರ ಇತಿ ಸ್ಮೃತಃ. ಇವೇ ವೃಕೋದರ ನಾಮಕನಾದ ಭೀಮಸೇನ ದೇವರ ಭಾಗವತ ಧರ್ಮ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.